ಒಂದು ದಟ್ಟವಾದ ಕಾಡಿನಲ್ಲಿ ಸದಾ ತನ್ನ ವೇಗದ ಬಗ್ಗೆ ಹೆಮ್ಮೆ ಪಡುವ ಒಂದು ಹದ್ದಿತ್ತು. ಅದು ನೆಲದ ಮೇಲೆ ನಿಧಾನವಾಗಿ ನಡೆಯುವ ಆಮೆಯನ್ನು ನೋಡಿ ಯಾವಾಗಲೂ ಅಪಹಾಸ್ಯ ಮಾಡುತ್ತಿತ್ತು. ಒಂದು ದಿನ ಹದ್ದು ಆಮೆಯ ಬಳಿ ಬಂದು ಹೇಳ್ತು, ಆಮೆ, ನೀನು ಎಷ್ಟು ನಿಧಾನ! ನಾನಾದ್ರೆ ಒಂದೇ ಕ್ಷಣದಲ್ಲಿ ಆ ಬೆಟ್ಟದ ತುದಿಯನ್ನು ತಲುಪಬಲ್ಲೆ. ನಿನ್ನ ಜೀವನ ವ್ಯರ್ಥ ಎಂದು ನಕ್ಕಿತು. ಆಮೆ ಶಾಂತವಾಗಿ ಉತ್ತರಿಸಿತು, ಮಿತ್ರನೇ, ವೇಗವೇ ಜೀವನವಲ್ಲ. ನೀನು ಆಕಾಶದಲ್ಲಿ ವೇಗವಾಗಿ ಹಾರಬಹುದು, ಆದರೆ ಕೆಳಗಿರುವ ಹೂವಿನ ಸೌಂದರ್ಯವನ್ನು ಸವಿಯಲು ನಿನಗೆ ಸಮಯವಿಲ್ಲ. ನಾನು ಪ್ರತಿ ಹೆಜ್ಜೆಯನ್ನೂ ಆನಂದಿಸುತ್ತೇನೆ. ಹಠಾತ್ತನೆ ದೊಡ್ಡ ಬಿರುಗಾಳಿ ಬೀಸತೊಡಗಿತು. ಹದ್ದು ತನ್ನ ರೆಕ್ಕೆಗಳನ್ನು ನಿಯಂತ್ರಿಸಲಾಗದೆ ಮರದ ಕೊಂಬೆಗಳಿಗೆ ಬಡಿದು ಕೆಳಗೆ ಬಿದ್ದಿತು. ಆದರೆ ಆಮೆ ತನ್ನ ಗಟ್ಟಿಯಾದ ಕವಚದೊಳಗೆ ಸೇರಿಕೊಂಡು ಸುರಕ್ಷಿತವಾಗಿತ್ತು. ಗಾಳಿ ನಿಂತ ಮೇಲೆ ಆಮೆ ಹೊರಬಂದು ಹದ್ದಿಗೆ ಸಹಾಯ ಮಾಡಿತು. ಹದ್ದಿಗೆ ಅಹಂಕಾರದ ಅರಿವಾಯಿತು. ನೆನ್ಪಿಡಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸಾಮರ್ಥ್ಯವಿರ್ತದೆ. ಇನ್ನೊಬ್ಬರನ್ನು ಕೀಳಾಗಿ ಕಾಣಬೇಡಿ.